ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ನೀನು ಅನ್ಕೊಂಡಾಗೆ ಸಾಧಿಸ್ಬಿಟ್ಟೆ ಅಲ್ವಾ? ನಾಮಕರಣಕ್ಕೆ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ಯಾ? ಎಲ್ಲ ಖರ್ಚು ನೀನೇ ನೋಡ್ಕೋತಾ ಇದೆಯಾ? ಅಣ್ಣ, ಈ ಮನೆ ನನಗೆ ಎಲ್ಲ ಕೊಟ್ಟಿದೆ. ಅಮ್ಮ ನನಗೆ ಜನ್ಮ ಮಾತ್ರ ಕೊಟ್ಟಿಲ್ಲ, ಜೀವನ ಹೇಳ್ಕೊಟ್ಟು ಬದುಕೋ ದಾರಿನೂ ಹೇಳ್ಕೊಟ್ಟಿದ್ದಾಳೆ. ಹಾಗಿರುವಾಗ ನಾನು ಇಷ್ಟು ಮಾಡದೆ ಇರೋಕ್ಕಾಗತ್ತಾ ಅಣ್ಣ? ಅಮ್ಮ ಯಾವಾಗಲೂ ಖುಷಿಯಾಗಿರ್ಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಮಗೂ ಅದೇ ತಾನೇ ಬೇಕಿರೋದು. ಅಮ್ಮನ ಖುಷಿನೇ ನಮ್ಮ ಖುಷಿ ಅನ್ನೋದಾಗಿದೆ. ಅಮ್ಮನೂ ಅಷ್ಟೇ ಅಲ್ವಾ ಅಣ್ಣ? ಯಾವಾಗಲೂ ನಮ್ಮ ಸಂತೋಷಕ್ಕೋಸ್ಕರ ಹೊರಿತಿರ್ತಾಳೆ. ಅದು ಸರಿನೇ. ನಮ್ಮ ಪುಟ್ಟಲಕ್ಷ್ಮಿಗೋಸ್ಕರ ನಾನಿವಾಗ ಹೊರಿತಾ ಇದ್ದೀನಿ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಯಾಕಿನ್ನೂ ಬಂದಿಲ್ಲ? ಬನ್ರಿ. ಅಣ್ಣ, ಮಗುನ್ ಕೊಡಿ, ನಾನು ಎತ್ಕೋತೀನಿ. ಅದೆಲ್ಲ ಹೇಗಾಗುತ್ತೆ? ಮಗುನ ನಾನು ಎತ್ಕೋತೀನಿ, ಮಗುಗೆ ಮನೆನೆಲ್ಲ ನಾನೇ ತೋರಿಸ್ಬೇಕು. ಹೌದು, ಇವತ್ತು ಮಗುನ ಸಂಧ್ಯನ ಹತ್ರನೇ ಬಿಡೋದು. ಏನಪ್ಪ ಮೈದ್ನ, ನೀವಾದ್ರೂ ಮನೆಗೆ ಬಂದು ಪ್ರತಿದಿನ ಮಗು ಜೊತೆ ಆಟ ಆಡ್ತೀರಾ? ಪಾಪ ಸಂಧ್ಯಾ ಮಗು ನೋಡೋದೇ ಅಪರೂಪ. ಸಂಧ್ಯಾ, ಮಗು ತಗೋ. ಪುಟ್ಟು ಲಕ್ಷ್ಮಿ, ಅವನು ಮುದ್ದು ಲಕ್ಷ್ಮಿ, ನಿಂಗೆ ನಮ್ಮ ಮನೆನೆಲ್ಲ ತೋರಿಸ್ತೀನಿ ಬಾ. ಬ್ರೋ, ಡೆಕೋರೇಷನ್ ಕೆಲಸ ಏನಾದರೂ ಇದೆಯಾ ಬ್ರೋ? ಇದ್ರೆ ಬೇಗ ಮುಗಿಸ್ಬೋಣ. ಹೌದು ಸಮರ್, ಏನೇನು ಕೆಲಸಗಳಿದೆ ಹೇಳೋ, ನಾವೆಲ್ಲರೂ ಜಾಯ್ನ್ ಆಗ್ತೀವಿ. ಸರಿ, ಅಮ್ಮ ಬರೋ ಅಷ್ಟರಲ್ಲಿ ನಾವು ಡೆಕೋರೇಷನ್ ಕೆಲಸ ಎಲ್ಲ ಮುಗಿಸೋಣ. ಹಾಗಾದ್ರೆ ನಾವು ಅಡುಗೆ ಮನೇಲಿ ಸಿರಿಗೆ ಹೆಲ್ಪ್ ಮಾಡೋಣ ಬಾ. ನೋಡು ಪುಟ್ಟ, ಇದು ನಿನ್ ತಾತನ ಮನೆ. ನೀ ದೊಡ್ಡೋಳಾದ್ಮೇಲೆ ಇಲ್ಲೆಲ್ಲ ಆಟ ಆಡ್ಬೇಕು. ನೀನು ಈ ಮನೆಗೂ ಮಹಾಲಕ್ಷ್ಮಿನೇ. ಅಮ್ಮ, ಈಗ ಬಂದ್ರಾ? ಏನ್ ಪುಟ್ಟಿ, ಆಗ್ಲೇ ಈ ಪುಟ್ಟಿನ ಎತ್ಕೊಂಡ್ಬಿಟ್ಟಿದೀಯಾ? ನಮ್ಮ ಪುಟ್ಟಲಕ್ಷ್ಮಿ ಈ ಪುಟ್ಟಿ ಕೈಯಲ್ಲಿ ಆಡ್ತಿದ್ದಾಳೆ. ಹೌದು, ಇವತ್ತು ಈ ಮಗುವಿನ ಜವಾಬ್ದಾರಿ ಪೂರ್ತಿ ನಂದೆ. ಮಗುವಿನ ಜವಾಬ್ದಾರಿ ಮಾತ್ರ ಅಲ್ಲ, ಇಡೀ ನಾಮಕರಣದ ಜವಾಬ್ದಾರಿ ನೀನೇ ತಗೊಂಡಿದ್ಯಾ ಅಂತ ಗೊತ್ತಾಯ್ತು. ಕಷ್ಟ ಆಗಲ್ವಾ? ಕಷ್ಟ ಅಲ್ಲಪ್ಪ, ತುಂಬಾ ಇಷ್ಟ. ನನಗೆ ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ ಹೇಳಿ? ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀನಿ. ಆದರೆ ವ್ಯವಸ್ಥೆಗಳಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದರೆ ನನ್ನ ಬೈಕೋಬೇಡಿ. ಅಂತೂ ನಮ್ಮ ಮಗಳು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಭಾಯಿಸುವಷ್ಟು ದೊಡ್ಡವಳಾಗ್ಬಿಟ್ಲು. ನನಗದೇ ಹೆಮ್ಮೆ. ಸರಿ ಸರಿ, ಇಲ್ಲ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ, ಒಳಗೆ ಬನ್ನಿ. ಅಪ್ಪ, ತಾತ ನಿಮಗೋಸ್ಕರ ಕಾಯ್ತಿದ್ದಾರೆ, ಬನ್ನಿ. ಹೌದಲ್ಲ, ಮೊದಲು ದತ್ತ ಅವ್ರ ಹತ್ರ ಮಾತಾಡ್ಬೇಕು. ಅಮ್ಮ, ಒಳ್ಳೆ ಕಾರ್ಯಗಳು ನಡೆಯುವಾಗ ಯಾವ ವಿಘ್ನಗಳು ಬರ್ದೇ ಇದ್ರೆ ಸಾಕು. ಹಾಗೂ ಒಂದು ವೇಳೆ ವಿಘ್ನಗಳು ಬಂದರೆ ದುಷ್ಟಶಕ್ತಿಗಳನ್ನ ಹೇಗೆ ಓಡಿಸ್ಬೇಕು ಅಂತ ನಮಗೆ ಗೊತ್ತಿರಬೇಕು ಅಲ್ವಾ ಅಮ್ಮ? ಸಂಧ್ಯಾ, ಏನ್ ನಿನ್ ಮಾತಿನ ಅರ್ಥ? ಅಯ್ಯೋ, ಏನಿಲ್ಲ. ಯಾವುದೇ ಶುಭ ಕಾರ್ಯಗಳಾಗಬೇಕಾದ್ರೂ ವಿಘ್ನಗಳಾಗತ್ತಂತೆ. ಅದಕ್ಕೆ ಅದು ಆಗದೆ ಇರೋ ರೀತಿ ನೋಡ್ಕೊಬೇಕು ಅಂತ ಹೇಳ್ತಿದ್ದೆ. ನೀವೊಳಗೆ ಬನ್ನಿ. ಪುಟ್ಟಿ, ನೀನ್ ಯಾಕೆ ಈ ರೀತಿ ಅಂದೆ? ಅಮ್ಮ, ತಾತ ಒಳಗೆ ಕಾಯ್ತಿದ್ದಾರೆ, ನೀವು ಒಳಗೆ ಬಾ. ಹಾಗಲ್ಲ ಪುಟ್ಟಿ, ನೀನ್ ಆಡಿದ ಮಾತು. ಅಮ್ಮ, ನನಗೆಲ್ಲ ವಿಷಯನೂ ಗೊತ್ತಾಯ್ತು. ತಾತ ನನಗೆ ಎಲ್ಲನೂ ಹೇಳಿದ್ರು. ಯೋಚನೆ ಮಾಡಬೇಡ ಅಮ್ಮ, ಇನ್ಮೇಲೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.